ಅವರು ಹೇಳುವಂಥ ಹೇಳಿಕೆ ಸಂವಿಧಾನ ವಿರುದ್ಧವಾಗಿದೆ ಅಂತ. ಪಂಚಮಸಾಲಿಗಳು ಸಂವಿಧಾನದ ಆಶಯ ಪರವಾಗಿಯೇ ಮೀಸಲಾತಿ ಕೇಳಕತ್ತೇವೆ. ಸಂವಿಧಾನದ 15 ಮತ್ತು 16ರ ಪರಿಚ್ಛೇದ ಅಡಿಯಲ್ಲಿ ಮೀಸಲಾತಿ ಕೇಳಕತ್ತೇವೆ. ಅದಕ್ಕೋಸ್ಕರವಾಗಿ ನಾವು 2 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಹಿಂದಿನ ಸರ್ಕಾರದ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ದೇವೆ. ಬೇರೆ ಸಮುದಾಯದವರಂಗೆ ವರದಿ ಇಲ್ಲದೇ ನಾವು ಮೀಸಲಾತಿ ಕೇಳಿಲ್ಲ. ನಮ್ಮ ಪರವಾಗಿ ಮಧ್ಯಂತರ ವರದಿ ಬಂದಿದೆ. ನಮ್ಮ ಪರವಾಗಿ ಹಿಂದಿನ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ನಾವು ಸಂವಿಧಾನ ಪರವಾಗಿದ್ದೇವೆ. ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟರಲ್ಲ, ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ. ಈ ರೀತಿ ಸುಳ್ಳು ಹೇಳಿ ದಿಕ್ತಪ್ಪಿಸೋ ಪ್ರಯತ್ನ ಮಾಡಬೇಡ್ರಿ. ಕೊಡೋಕ್ಕಾಗಲ್ಲ ಅಂತ ಹೇಳಿರಲ್ಲ, ಪಡ್ಕೊಂಡು ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಜನರ ಜೊತೆಗೆ ಇದ್ಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ. ನೀವು ನಿಮ್ಮ ಸರ್ಕಾರ ಮೇಲೆ ಈಗ ಒಂದು ದೊಡ್ಡ ಜನ ಆಕ್ರೋಶಗೊಂಡಂತೇಳಿ ಅದು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸಲ್ಲ. ನಿಮ್ಮ ಹೇಳಿಕೆನೇ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು. ಪಂಚಮಸಾಲಿಗಳೆಂದು ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ. ಸಂವಿಧಾನ ಪರವಾಗಿದ್ದಾವೆ. ನಮ್ಮ ಪ್ರತಿಯೊಂದು ಹೋರಾಟವು ಸಂವಿಧಾನ ಪರವಾಗಿಯೇ ಇದ್ದಾವೆ. ಸಂವಿಧಾನವನ್ನು ನೀವೊಬ್ಬರೇ ಓದ್ಕೊಂಡಿಲ್ಲ. ಅಂಬೇಡ್ಕರ್ ನಿಮ್ಮೊಬ್ಬರು ಸೊತ್ತಲ್ಲ. ಇಡೀ 140 ಕೋಟಿ ಭಾರತೀಯರ ಸ್ವತ್ತು, 140 ಕೋಟಿ ಜನರ ಸ್ವತ್ತು. ಈ ರೀತಿಯಾಗಿ ಅಧಿವೇಶನದಲ್ಲಿ ಆ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸೋದು ಅದು ಇಡೀ ಲಿಂಗಾಯತರಿಗೆ ಮಾಡಿದಂಥ ದೊಡ್ಡ ಅವಮಾನ. ನಾವು ಬಸವಣ್ಣವರ ಆಶಯದವರು. ಬಸವಣ್ಣವರು ನೀವು ಸಂವಿಧಾನ ಅಂಬೇಡ್ಕರ್ಗಿಂತ ಮುಂಚಿತವಾಗಿ ಬಸವಣ್ಣವರು ಸಂವಿಧಾನ ಕೊಟ್ಟವರು. ಬಸವಣ್ಣ ಮತ್ತು ಅಂಬೇಡ್ಕರ್ ಗೌರವ ಕೊಟ್ಟಂಥ ಸಮಾಜ. ಈ ರೀತಿಯಾಗಿ ಸಂವಿಧಾನ ವಿರುದ್ಧವಾಗಿಂತ ಶಬ್ದ ಬಳಸೋದು ಇಡೀ ನಮ್ಮ ಲಿಂಗಾಯತರು ಅವಮಾನ ಆಗುತ್ತೆ. ನಾವು ಲಿಂಗಾಯತರು ಸಂವಿಧಾನ ಪರವಾಗಿದ್ದೀವಿ. ಸಂವಿಧಾನ ಆಶಯವಾಗಿ ಮೀಸಲಾತಿನ ಪಡಿತೀವಿ. ನೀವು ವಿನಾಕಾರಣ ಈ ರೀತಿ ಸುಳ್ಳು ಹೇಳಿ ಏನಾದರೂ ಹೋರಾಟಗಾರರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡ್ತೀವಿ ಅಂದರೆ ಅದು ನಿಮ್ಮ ಕನಸಿನ ಮಾತು. ನಾವು ಹೋರಾಟ ಪಡಿತೀವಿ. ನೀವು ಕೊಡದಿದ್ರೇ ಐತಿ ಮುಂದೆ ಬರೋ ಮುಖ್ಯಮಂತ್ರಿ ಮೂಲಕ ನಿಮ್ಮ ಮೀಸಲಾತಿ ಪಡಿತೀವಿ ನಾವು. ಖಂಡಿತ ಐತಿ. ನಾವು ಆಲ್ರೆಡಿ ಹಿಂದಿನ ಸರ್ಕಾರದಲ್ಲಿ 2D ಮೀಸಲಾತಿ ಪಡ್ಕೊಂಡು ನಾವು ಒಂದು 99% ಮೆಟ್ಲು ಹತ್ತಿದ್ದು ನಾವು. ಇವರು ತಮಗೆ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಾರ್ದೇ ಈ ರೀತಿಯಾಗಿ ಅಧಿವೇಶನದಲ್ಲಿ ಸುಳ್ಳು ಹೇಳೋ ಪ್ರಯತ್ನ ಮಾಡಕತ್ತಾರೆ. ಮೀಸಲಾತಿನ ಪಡಿತೀವಿ. ಆ ನ್ಯಾಯವನ್ನು ಪಡಿತೀವಿ. ಅದು ನಮ್ಮ ಹಕ್ಕು. ನಾವು ಬಿಡೋದಿಲ್ಲ ಅಂತೇಳಿ ಮತ್ತೊಮ್ಮೆ ಸ್ಪಷ್ಟ ಹೇಳಿಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.